ಹೊರತು ದೇಶ ಯಾವುದಿದೆ? ನನ್ನ ದೇಶ, ನನ್ನ ಮಣ್ಣು, ನನ್ನ ಜನ. ಇವತ್ತು ರಂಗೋಲಿ ಹಾಕಿ ಬಂದ ಮನೆ ಮುಂದೆ ಹೋಗ್ತಾರೆ. ಮನೆ ಮುಂದೆ ಇಲ್ಲಿಂದ ಆ ಕಟ್ಟಿಯಿಂದ ಈ ಗಜ ಕಟ್ಟಿಯಿಂದ ಅಲ್ಲಿ ಬಿಟ್ಟ ನಮ್ಮ ಮಗಳ ಆ ಕಂಪೌಂಡಿಂದ ಅಲ್ಲಿ ಅಂಗಳ ಹೊರಗೆ ಮತ್ತೆ ಹೊಸ ಹೊರತು ಎಷ್ಟು ಗಂಟೆಗೆ ಅದು 6 ಗಂಟೆಗೆ 7 ಗಂಟೆಗೆಲ್ಲ ಮೂರುವರೆಗೆ ಹೇಳ್ತೇನೆ, ದಿನ ಹೇಳ್ತೇನೆ. ಯಾಕೆ ಮುಖ ಕಾಯಿಸ್ತಿದ್ದೆ ನಾನು, ಮುಖ ಕಾಯಿಸ್ಕೊಂಡು ಏನು ತೆಗೆದು ಗೇಟ್ ಮಾಡಿಲ್ಲ ಅಂತ ಮಾಡಿ ತೆಗೆದು ಎಲ್ಲ ಕಸ ಹೊಡೆದೆ, ನೀರು ಹೊಡೆದು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಬಳಿದು ನಮ್ಮ ಮನೆಯಿಂದ ಹಾಕ್ತೀನಿ. ಯಾರು ನಿಂತು ಹಾಕ್ತೀನಿ? ಯಾಕಂದ್ರೆ ಸ್ವಚ್ಛ ಭಾರತ ಹಾಕೋದು ನನ್ನ ಮನೆಯಿಂದ ಕಸ ಅವ್ರ ಮನೆಯಿಂದ ಹಾಕಿದ್ರೆ ಸ್ವಚ್ಛ ಆಗುತ್ತೆ, ಗಲೀಜಾಗುತ್ತೆ. ಅದಕ್ಕೆ ಯಾರು ಮನೆಗೆ ಹಾಕ್ಬಾರ್ದು. ನಮ್ಮ ಮನೆ ಕಸ ತೆಗೆದೇ ನಮಗೆ ಬರಡು ಮಾಡಿ ಜಾಸ್ತಿ ಕೊಟ್ಟು ಕಡಿಮೆ ಮಾಡೋದು. ಅದಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡೋದು. ಅದಕ್ಕೆ ಎಲ್ಲಿಗೆ ಬಂದು ನಮ್ಮ ಬೈರ ಟೆಂಪಲ್ ಮಠಕ್ಕೆ ಬಂದಿದ್ದೆ. ನಮ್ಮ ಅಜ್ಜಾರೆ ಯಪ್ಪ ಈಗ ಯಪ್ಪ ನಾ ಗಾಂಧಿ ಬೇಕಾದ ಹಚ್ಕೊಂಡು ಬಣ್ಣ ಬಡ್ಕೊಂಡು ಬಡ್ಕೊತಾರೆ, ಬಣ್ಣ ತಿಳ್ಕೊಂಡು ಬಡ್ಕೊಂಡು ಅದು ಬಂದು ಅಜ್ಜ ಕೊಟ್ಟಿದ್ದು ಮತ್ತೆ ಹಚ್ಚಿಬಿಟ್ಟೆ. ಭಾಳ ಹಡವರೆ ಕುತ್ತ ಗಾಡಿ ಅದು ಕರ್ಕೊಂಡು ಹೋದ್ರೆ ಇಟ್ಕೊಂಡಿರ್ತೀನಿ. ಬಣ್ಣ ಹಚ್ಕೊಂಡು 6 ತಾಸು ನಮ್ಮ ಕರ್ಕಿ ಕಟ್ಟಿಯಿಂದ ನರಗುಂದ ವೇದಿಕೆವರೆಗೆ ಮೊಟ್ಟ ಮೊದಲನೇದ ಗಾಂಧಿ ಆಗಿದ್ದು ಮಹದಾಯಿ ಹೋರಾಟದಾಗೇನ. ಮೊದಲ ಗಾಂಧೀಜಿ ಬಣ್ಣ ಪಡ್ಕೊಂಡು ಹೋರಾಟಕ್ಕೆ ಬಂದಿದ್ದ ಮಹದಾಯಿ ಹೋರಾಟದೊಳಗೆ. ಅಲ್ಲಿಂದ ಪಾದಯಾತ್ರೆ ಹೋರಾಟಕ್ಕೆ ಬಂದಾಗ ಅಪ್ಪವರು ಭಾಳ ಖುಷಿ ಪಟ್ರೆ, ಯಪ್ಪ ನೀನು ಭಾಳ ಶ್ರಮಿಕೊಂಬರ್ರೆ, ನೀನೇನೆಲ್ಲ ಮಾಡ್ತೀವಿ, ನಿನ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅಭಿಯಾನ ಶಕ್ತಿ ತುಂಬಿದ್ದು ಕಳಿಸಿದ್ರೆ ಅಲ್ಲಿಂದ ಶುರುವಾತು ನನ್ನ ಗಾಂಧೀಜಿದ. ಅಲ್ಲಿಂದ ಅವತ್ತ ಮಹದಾಯಿ ಬಗ್ಗೆ ಹೋರಾಟ ಮಾಡಿದೆ, ರೈಲು ಚಳವಳಿ ಮಾಡಿದ್ವಿ, ಎಲ್ಲ ಸಂಸದ ಧರಣಿ ಮಾಡಿದ್ವಿ. ಆದರೆ ಶಾಂತಿಯುತವಾಗಿ ಮಾಡ್ಯಾರ ನಾವು. ಕ್ರಾಂತಿಯಾಗಿ ಒಟ್ಟು ಏನು ಮಾಡಿಲ್ಲ. ಹಿಂಸೆಯಿಂದ ನುಕ್ಸಾನ ಆಕತಿ, ಮನಸ್ಸು ಸ್ಥಾಪಕತಿ, ತಿಂದರೆ ಎಲ್ಲ ಖಾಲಿ ಮಾಡಿ ಕಿಟಕಿ ಹಾಕಿ ಹೋಗೋದು ಹಾಕತ್ತಿ. ಅದು ಅಲ್ಲಿ ಒಳಗೆ ಹೋಗಿದೆ ಹೊಸ ತುಂಬ ಕಸನ ಡಬ್ಬಿನ ಅದು ಹೋಗೋದು ಬೇರೆ, ಮತ್ತು ಅದ್ರ ಫ್ರೀ ಮಾಡ್ಯಾರ, ಮತ್ತು ಇದೊಂದಿಷ್ಟು ಹೊಸಾಟ ಬೇರೆ. ಅದಕ್ಕೆ ಹಂಗೆ ಮಾಡಬೇಡ. ನಮ್ಮದು ಸ್ವಚ್ಛ ಇಟ್ಕೊಳ್ಳೋಣ, ಸರ್ಕಾರ ಆಸ್ತಿನ ಸ್ವಚ್ಛ ಇಟ್ಕೊಳ್ಳೋಣ. ಶಾಲೆ ದೇವ ಮಂದಿರದ ಕೈ ಮುಗಿದು ಒಳಗೆ ಬಾ, ಜ್ಞಾನದ ದೇವಗುಣ ಇದು ಅಂತ ಬೋರ್ಡ್ ಹಾಕಿರಲ್ಲ ಗುರುಗಳೇ, ಹಾಕಿರಿ. ಅದಕ್ಕೆ ಬರುವಾಗ ಅಲ್ಲಿ ಹಣ್ಣಿ ಹಚ್ಚಿ ನಮಸ್ಕಾರ ಮಾಡಿ ಬರ್ರಿ. ಪವಿತ್ರ ದೇವಸ್ಥಾನ ಇದೆ. ನಿಮ್ಮ ವಿದ್ಯೆಗೆ, ನಿಮ್ಮ ಏನು ಜೀವನಕ್ಕೆ ಬದುಕಿಗೆ ಜ್ಞಾನ ಕೊಡುವಂಥ ದೇವ ಮಂದಿರ ಇದೆ. ಅದಕ್ಕೆ 2,500 ಕಿಲೋಮೀಟ್ರ್ ಆಗ್ತದೆ. ಎಷ್ಟು 1,000 ಕಿಲೋಮೀಟ್ರ್? ನಮ್ಮ ಕರ್ಕಿ ಕಟ್ಟಿಯಿಂದ 2,500 ಕಿಲೋಮೀಟ್ರ್ ಆಗ್ತಿದ್ದೆ. ಅದು ಏನು ಸಂಕಲ್ಪ ಇತ್ತಂದ್ರೆ ಮದ್ಯಪಾನ ಮುಕ್ತ ದೇಶ ಆಗ್ಬೇಕು ನಮ್ದು. ಯಾವಾಗ ಆಗುತ್ತೋ ಪರಮಾತ್ಮ. ಹಳ್ಳಿ ಒಳಗೆ ಸದ್ಯ ಬಾರ್ ಲೈಸೆನ್ಸ್ ಕೊಡಕ್ಕೆ ಮಹಾಶಿರ ಆ ಸರ್ಕಾರಕ್ಕೆ ಇದ ಒಂದು ಮಾತಿನ ಮುಖಾಂತರ ಒಂದು ಅವ್ರಿಗೆ ಒಂದು ದರ್ಶನ ತೊಗೊಂಡು ಬಂದೀನಿ. ಆ ಪರಮಾತ್ಮಲ್ಲಿ ಏನು ಬೇಡ್ಕೊಂಡೀನಿ ಅಂದ್ರೆ, ಪರಮಾತ್ಮ ನನಗೆ ತಿಂಗಳದಾಗ 4 ಸಾರಿ ಹೋಗ್ಲಿಕ್ಕೆ, ಮಕ್ಕಳಿಗೆ ಕೂಡ ಒಂದಿಷ್ಟು ಬೆರ್ಕೊಳಕ್ಕೆ, ಅರ್ತ್ಕೊಳಕ್ಕೆ, ಒಂದಿಷ್ಟು ವಿಚಾರ ಹಂಚ್ಕೊಳಕ್ಕೆ, ಮಕ್ಕಳನ್ನು ತಿದ್ದಿಸಿ ಮಕ್ಕಳನ್ನು ಒಂದು ದೊಡ್ಡ ಸೈನ್ಯ ಕಟ್ಟಬೇಕು. ಸಿಂಹದ ಸೈನ್ಯ ಮರಿ ಕಟ್ಟಬೇಕು. ನಾವು ಸೈನ್ಯವನ್ನು ಕಟ್ಟಿ ನಮ್ಮ ದೇಶಕ್ಕಾಗಿ ಏನೋ ಒಂದು ಕೊಡುಗೆಯನ್ನು ಕೊಡುವಂಥ ಮಕ್ಕಳಿಂದ ಆಗ್ಬೇಕಂತೇಳಿ ಮೊನ್ನೆ ನವಂಬರ್ 1ಕ್ಕೆ 15 ಹುಡುಗರು ಸರ್ ನಮ್ಮ ಊರಾಗಿಂದ ನವಂಬರ್ 1ಕ್ಕೆ ಸೈಕಲ್ ಕೊಡಿಸಿ, ಧ್ವಜ ಕೊಡಿಸಿ, ಅವ್ರಿಗೆಲ್ಲ ಮನ್ಯಾಗ ಪ್ರಸಾದ ಮಾಡಿಸಿ, ಊಟ ಮಾಡಿಸಿ, ಸೈಕಲ್ ಚಿರೋಳ ಗುಳಗಂದು ಎಲ್ಲ ಅಭಿಯಾನ ಮಾಡಿಸಿ. ಎಷ್ಟು ಖುಷಿ ಪಟ್ರೆ ಮಂದಿ ಎಲ್ಲ.